ನಾನು ಚೀಫ್ ಮಿನಿಸ್ಟರ್ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ 2 ಬಾರಿ ಮಾಡಿದ್ದೆ. ಹೋದ ವರ್ಷ ಬರಗಾಲ ಇತ್ತು, ಈ ಸಾರಿ ಮಳೆ ಬಂದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬಿದ್ದಾವೆ. ಅದಕ್ಕೆ ಇವತ್ತು ನಾನು ಡಿ.ಕೆ. ಶಿವಕುಮಾರ್ ಅವರು, ಚಲುವರಾಯ ಸ್ವಾಮಿ ಅವರು ಮತ್ತು ರಮೇಶ್ ಬಂಡಿ ಸಿದ್ದೇಗೌಡ, ನಮ್ಮ ಜಿಲ್ಲಾ ಮಂತ್ರಿಗಳು, ಚಾಮರಾಜನಗರ ಜಿಲ್ಲಾ ಮಂತ್ರಿಗಳು, ಕೊಡಗಿನವರು, ನಮ್ಮ ಎಲ್ಲ MLAಗಳು ಸೇರಿ ಇವತ್ತು ಬಾಗಿನ ಅರ್ಪಿಸಿದ್ದೀವಿ. ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿದ್ದೀವಿ. ಸೊ ಪೂಜೆ ಭಾಳ ಚೆನ್ನಾಗಿ ಆಗಿದೆ. ಸರ್, ಈಗ ಅಶೋಕ್ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮೂಡಕ್ಕೆ ಸಂಬಂಧಪಟ್ಟಂಗೆ ಸರ್. ಸೆಷನ್ ಅಲ್ಲಿ ಚರ್ಚೆ ಮಾಡಿಲ್ಲ, ಓಡೋಗಿದ್ದಾರೆ, ಹೊರಗೆ ಹೋಗಿ ಮಾತಾಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಹೇಳಿ ಅವರಿಗೆ ನಿಯಮಾವಳಿಗಳ ಪುಸ್ತಕ ಓದ್ಕೊಳ್ಳಿ ಅಂತ ಹೇಳಿ. ನಿಯಮಾವಳಿನಲ್ಲಿ ಏನು ಹೇಳಿದೆ ಅಂತಂದರೆ ಅರ್ಜೆಂಟ್ ಮ್ಯಾಟ್ರ್ ಇರಬೇಕು, ರೀಸೆಂಟ್ ಅಕರೆನ್ಸ್ ಇರಬೇಕು, ಆಮೇಲೆ ಕೋರ್ಟ್ನಲ್ಲಿರ್ತಕ್ಕಂಥ ಮ್ಯಾಟರ್ಗಳನ್ನ, ಆಮೇಲೆ ಕ್ವಾಶಿ ಜುಡಿಷಿಯಲ್ ಬಾಡಿಗಳಲ್ಲಿ ಇರ್ತಕ್ಕಂಥ ಮ್ಯಾಟರನ್ನು ಮಾಡಿದ್ರೆ ಅದು ಸಬ್ ಜುಡಿಸ್ ಆಗ್ತದೆ ಅಂತ ಹೇಳಿದ್ದಾರೆ. ಅದರಿಂದ ಕೆಟ್ಟ ಸಂಪ್ರದಾಯ ಮಾಡೋಕ್ಕಾಗಲ್ಲ ಅಂತೇಳಿ ನಾನಲ್ಲ, ಸ್ಪೀಕರ್ ರೂಲಿಂಗ್ ಕೊಟ್ಟಿದ್ದಾರೆ, ಕೌನ್ಸಿಲ್ ಚೇರ್ಮನ್ ರೂಲಿಂಗ್ ಕೊಟ್ಟಿದ್ದಾರೆ ಅಲ್ವಾ? ಹೌದೇನ್ರಿ? ರೂಲಿಂಗ್ ಕೊಟ್ಟಿದ್ದಾರೆ ಇಲ್ಲ? ಯಾರು ಕೊಟ್ಟವರು? ನಾನಾ? ಸ್ಪೀಕರ್ ಚೇರ್ಮನ್ ಇನ್ ದಿ ಕೌನ್ಸಿಲ್ ಅವ್ರು ರೂಲಿಂಗ್ ಕೊಟ್ಟಿದ್ದಾರೆ, ಚರ್ಚೆ ಮಾಡೋಕ್ಕೆ ಬರಲ್ಲ ಇದನ್ನ ಅಂತೇಳಿ ಅವರು ರೂಲಿಂಗ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡೋಕ್ಕಾಗಲಿಲ್ಲ. ಒಂದು ವೇಳೆ ಚೇರ್ಮನ್ರು, ಸ್ಪೀಕರು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರೆ ಚರ್ಚೆ ಮಾಡ್ತಿದ್ದರು. ಸರ್, ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಡಬಾರ್ದು, ಟ್ರಯಲ್ ಬ್ಲಾಸ್ಟ್ ಮಾಡಬಾರ್ದು ಅಂತ ಇಲ್ಲ. ಈಗ ಅದಕ್ಕೆ ನಾನು ಆ ಟ್ರಯಲ್ ಇದಿತ್ತಲ್ಲ, ಟ್ರಯಲ್ ಬ್ಲಾಸ್ಟ್ ಅದು ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ನಾವು ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಯಾವ ಕಾರಣಕ್ಕೂ ಕೂಡ ಡ್ಯಾಮ್ಗೆ ಡ್ಯಾಮೇಜ್ ಅಂತ ಯಾವುದೇ ವಿಚಾರಗಳಿದ್ರು ಕೂಡ ಅದ್ರ ಬಗ್ಗೆ ಅದಕ್ಕೆ ನಾವು ಸ್ಪಷ್ಟವಾದಂಥ ತೀರ್ಮಾನವನ್ನು ಮಾಡ್ತೀವಿ. ಚಿತ್ರದುರ್ಗದಲ್ಲಿ ನೇಪಾಳಿಯನ್ ಸಕ್ರಮವಾಗಿ ನೆಲೆಸಿದ್ದಾರೆ ಡಾಬಾದಲ್ಲಿ, ಜೈನ್ ಡಾಬಾ ಅಂತ ಚಿತ್ರದುರ್ಗದಲ್ಲಿ ಅಕ್ರಮವಾಗಿ ನೇಪಾಳಿಗರು ಅಲ್ಲಿ ಬಂದು ವಾಸ ಇದ್ದಾರೆ ಅಂತ ನೋಡಿ ರಿಪೋರ್ಟ್ ತರಿಸ್ಕೊಂಡು ನೋಡಿ. ಸರ್, ಈಗ ವೀಕ್ಷಣೆಗೆ ಹೋಗ್ತಾ ಇದ್ದೀರಿ ಈಗ? ಇಲ್ಲ, ಊಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಚೀಫ್ ಮಿನಿಸ್ಟರ್ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ 2 ಬಾರಿ ಮಾಡಿದ್ದೆ. ಹೋದ ವರ್ಷ ಬರಗಾಲ ಇತ್ತು, ಈ ಸಾರಿ ಮಳೆ ಬಂದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬಿದ್ದಾವೆ. ಅದಕ್ಕೆ ಇವತ್ತು ನಾನು ಡಿ.ಕೆ. ಶಿವಕುಮಾರ್ ಅವರು, ಚಲುವರಾಯ ಸ್ವಾಮಿ ಅವರು ಮತ್ತು ರಮೇಶ್ ಬಂಡಿ ಸಿದ್ದೇಗೌಡ, ನಮ್ಮ ಜಿಲ್ಲಾ ಮಂತ್ರಿಗಳು, ಚಾಮರಾಜನಗರ ಜಿಲ್ಲಾ ಮಂತ್ರಿಗಳು, ಕೊಡಗಿನವರು, ನಮ್ಮ ಎಲ್ಲ MLAಗಳು ಸೇರಿ ಇವತ್ತು ಬಾಗಿನ ಅರ್ಪಿಸಿದ್ದೀವಿ. ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿದ್ದೀವಿ. ಸೊ ಪೂಜೆ ಭಾಳ ಚೆನ್ನಾಗಿ ಆಗಿದೆ. ಸರ್, ಈಗ ಅಶೋಕ್ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮೂಡಕ್ಕೆ ಸಂಬಂಧಪಟ್ಟಂಗೆ ಸರ್. ಸೆಷನ್ ಅಲ್ಲಿ ಚರ್ಚೆ ಮಾಡಿಲ್ಲ, ಓಡೋಗಿದ್ದಾರೆ, ಹೊರಗೆ ಹೋಗಿ ಮಾತಾಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಹೇಳಿ ಅವರಿಗೆ ನಿಯಮಾವಳಿಗಳ ಪುಸ್ತಕ ಓದ್ಕೊಳ್ಳಿ ಅಂತ ಹೇಳಿ. ನಿಯಮಾವಳಿನಲ್ಲಿ ಏನು ಹೇಳಿದೆ ಅಂತಂದರೆ ಅರ್ಜೆಂಟ್ ಮ್ಯಾಟ್ರ್ ಇರಬೇಕು, ರೀಸೆಂಟ್ ಅಕರೆನ್ಸ್ ಇರಬೇಕು, ಆಮೇಲೆ ಕೋರ್ಟ್ನಲ್ಲಿರ್ತಕ್ಕಂಥ ಮ್ಯಾಟರ್ಗಳನ್ನ, ಆಮೇಲೆ ಕ್ವಾಶಿ ಜುಡಿಷಿಯಲ್ ಬಾಡಿಗಳಲ್ಲಿ ಇರ್ತಕ್ಕಂಥ ಮ್ಯಾಟರನ್ನು ಮಾಡಿದ್ರೆ ಅದು ಸಬ್ ಜುಡಿಸ್ ಆಗ್ತದೆ ಅಂತ ಹೇಳಿದ್ದಾರೆ. ಅದರಿಂದ ಕೆಟ್ಟ ಸಂಪ್ರದಾಯ ಮಾಡೋಕ್ಕಾಗಲ್ಲ ಅಂತೇಳಿ ನಾನಲ್ಲ, ಸ್ಪೀಕರ್ ರೂಲಿಂಗ್ ಕೊಟ್ಟಿದ್ದಾರೆ, ಕೌನ್ಸಿಲ್ ಚೇರ್ಮನ್ ರೂಲಿಂಗ್ ಕೊಟ್ಟಿದ್ದಾರೆ ಅಲ್ವಾ? ಹೌದೇನ್ರಿ? ರೂಲಿಂಗ್ ಕೊಟ್ಟಿದ್ದಾರೆ ಇಲ್ಲ? ಯಾರು ಕೊಟ್ಟವರು? ನಾನಾ? ಸ್ಪೀಕರ್ ಚೇರ್ಮನ್ ಇನ್ ದಿ ಕೌನ್ಸಿಲ್ ಅವ್ರು ರೂಲಿಂಗ್ ಕೊಟ್ಟಿದ್ದಾರೆ, ಚರ್ಚೆ ಮಾಡೋಕ್ಕೆ ಬರಲ್ಲ ಇದನ್ನ ಅಂತೇಳಿ ಅವರು ರೂಲಿಂಗ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡೋಕ್ಕಾಗಲಿಲ್ಲ. ಒಂದು ವೇಳೆ ಚೇರ್ಮನ್ರು, ಸ್ಪೀಕರು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರೆ ಚರ್ಚೆ ಮಾಡ್ತಿದ್ದರು. ಸರ್, ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಡಬಾರ್ದು, ಟ್ರಯಲ್ ಬ್ಲಾಸ್ಟ್ ಮಾಡಬಾರ್ದು ಅಂತ ಇಲ್ಲ. ಈಗ ಅದಕ್ಕೆ ನಾನು ಆ ಟ್ರಯಲ್ ಇದಿತ್ತಲ್ಲ, ಟ್ರಯಲ್ ಬ್ಲಾಸ್ಟ್ ಅದು ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ನಾವು ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಯಾವ ಕಾರಣಕ್ಕೂ ಕೂಡ ಡ್ಯಾಮ್ಗೆ ಡ್ಯಾಮೇಜ್ ಅಂತ ಯಾವುದೇ ವಿಚಾರಗಳಿದ್ರು ಕೂಡ ಅದ್ರ ಬಗ್ಗೆ ಅದಕ್ಕೆ ನಾವು ಸ್ಪಷ್ಟವಾದಂಥ ತೀರ್ಮಾನವನ್ನು ಮಾಡ್ತೀವಿ. ಚಿತ್ರದುರ್ಗದಲ್ಲಿ ನೇಪಾಳಿಯನ್ ಸಕ್ರಮವಾಗಿ ನೆಲೆಸಿದ್ದಾರೆ ಡಾಬಾದಲ್ಲಿ, ಜೈನ್ ಡಾಬಾ ಅಂತ ಚಿತ್ರದುರ್ಗದಲ್ಲಿ ಅಕ್ರಮವಾಗಿ ನೇಪಾಳಿಗರು ಅಲ್ಲಿ ಬಂದು ವಾಸ ಇದ್ದಾರೆ ಅಂತ ನೋಡಿ ರಿಪೋರ್ಟ್ ತರಿಸ್ಕೊಂಡು ನೋಡಿ. ಸರ್, ಈಗ ವೀಕ್ಷಣೆಗೆ ಹೋಗ್ತಾ ಇದ್ದೀರಿ ಈಗ? ಇಲ್ಲ, ಊಟಕ್ಕೆ ಹೋಗ್ತಾ ಇದ್ದೀವಿ.